ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂತೆಲ್ಲ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಚಿತ್ರತಂಡದವರು ಹಾಗೂ ನಮ್ಮ ಫ್ಯಾಮಿಲಿ ಎಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ನನ್ನ ಫಾರೆಸ್ಟ್ ಚಿತ್ರದ ಪ್ರೊಡ್ಯೂಸರ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಹಾಗೂ ಎಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ನಮ್ಮ ಸ್ಟ್ಯಾಂಡಪ್ ಕಾಮಿಡಿ ನಿನ್ನೆ ಶೋ ನೋಡಿದ ತಕ್ಷಣ ಫೋನ್ ಮಾಡಿದೆ ಅಜಯ್ ರಾಥೋಡ್ಗೆ, ಪತ್ತವ್ರವ್ರಿಗೆ, ಅವ್ರ ಕರೆ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಧನ್ಯವಾದಗಳು. ಮೊದಲಾಗಿ ನನ್ನ ಚಿತ್ರತಂಡವರು ಸರ್ ಇವತ್ತು ನಾನು ಸರ್ಪ್ರೈಸ್ ಅಂತ ಹೇಳ್ತಿದ್ದೆ. ನನಗೂ ಗೊತ್ತಿರಲಿಲ್ಲ ಇವತ್ತು ಟೀಸರು ಮತ್ತು ಟೈಟಲ್ಲು ರಿವೀಲ್ ಮಾಡ್ತಾರೆ ಅಂತ ಚೂರು ಗೊತ್ತಿತ್ತು, ಬಟ್ ಸಡನ್ನಾಗಿ ಏನು ತೋರಿಸೇ ಇರಲಿಲ್ಲ ಡೈರೆಕ್ಟ್ರು. ಓಕೆ ಎಲ್ಲ ಮಾಡ್ತಾರೆ ಅಂತ. ಇವತ್ತು ನನಗೊಂದು ನನ್ನ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ಚಿತ್ರತಂಡಕ್ಕೆ. ನನ್ನ ಧನ್ಯವಾದಗಳು, ಥ್ಯಾಂಕ್ ಯು. ಅದನ್ನು ಬೆಳಗ್ಗೆ ನಾನು ಹೇಳ್ತಾ ಇದ್ದೇನೆ ಡೈರೆಕ್ಟ್ರಿಗೆ, ನಾನು ಫೋನ್ ಎತ್ತು ಕತೆ ಓಕೆ ಆದ ತಕ್ಷಣ ನಂಗೆ ಟೆನ್ಷನ್ ಕೊಟ್ಬಿಟ್ಟೆ ನೋಡು, ಪ್ರೊಡಕ್ಷನ್ದು ಟೆನ್ಷನ್ನು. ಯಾಕೆಂದರೆ ನಾನು ಯಾರ್ದು ಯೂಶ್ವಲಿ ಫೋನ್ನ ಅವಾಯ್ಡ್ ಮಾಡಲ್ಲ, ಯಾರ್ದೇ ಇದ್ರೂ ಮಾಡ್ತೀನಿ. ಇವನು ಸುಮಾರು ಸತಿ ಕಾಲ್ ಮಾಡ್ತಾ ಇದ್ದೆ ಒಂದು 5-6 ತಿಂಗಳ ಹಿಂದೆ. ನಾನು ಎತ್ತೇ ಇರಲಿಲ್ಲ. ಮತ್ತೆ ಫೋನ್ ಮಾಡಿದಾಗ ಕತೆ ಹೇಳಬೇಕು ಸರ್, ಕತೆ ಹೇಳಬೇಕು, ನೋಡಿ ನೀನು ಕತೆ ಹೇಳಿದ್ದಕ್ಕೆ ಇನ್ನೊಂದು ಪ್ರೊಡಕ್ಷನ್ ಮಾಡೋ ಟೆನ್ಷನ್ ಬೇರೆ ಸಿಕ್ಬಿಡ್ತು ಅಂತ. ಇಲ್ಲ, ಅದು ಕತೆ ನಾವೇ ಮಾಡಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ಕತೆ. ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಯಾರೂ ಮಾಡಿಲ್ಲ. ಹಾಗೆ ನನ್ನ ಪ್ರೊಡಕ್ಷನ್ಗೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರೆಲ್ಲ ರವಿಕುಮಾರ್ ಅವರು, ರಾಹುಲ್, ರವೀನಾ ಅವರು, ವೇಣುಗೋಪಾಲ್ ಸರ್, ಹಾಗೆ ಅಂಜನ್ ಮತ್ತು ಮಹೇಶ್ ಅಂತ ಬಂದಿಲ್ಲ, ಎಲ್ಲ ಸೇರಿದರು ನಮ್ಮ ಕೋ ಪ್ರೊಡ್ಯೂಸರಾಗಿ. ಹಾಗೆ ಒಂದು ನಮ್ಮ ಕಂಪ್ನಿನೂ ಸ್ಟಾರ್ಟ್ ಆಯಿತು. ಶೂಟಿಂಗು ಈಗ 75% ಆಲ್ಮೋಸ್ಟ್ ಮುಗಿಸಿದ್ದೀವಿ ಎಲ್ಲ ಬೆಂಗಳೂರು ಸುತ್ತಮುತ್ತ. ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಬಂದುಬಿಟ್ಟು ನಾಡಿದ್ದು ಜನವರಿ ಫಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಈ ಜನವರಿಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಮೇ ಬಿ ಜನವರಿ ಎಂಡ್ ಅಥವಾ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮುಗಿಸ್ತೀವಿ. ಮುಂದಿನ ವರ್ಷದಲ್ಲಿ 2025 ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದಾರೆ ನನಗೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ಕೊರಿಯೋಗ್ರಫರ್, ಎಲ್ಲ ನಮ್ಮ ಹೋಲ್ ಚಿತ್ರತಂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲ. ಯಾಕೆಂದರೆ ನಾವು ಒಬ್ಬರಿಂದ ಒಂದು ಚಿತ್ರ ಆಗಲ್ಲ, ಇಡೀ ಚಿತ್ರತಂಡ ಎಲ್ಲ ಸೇರಿಕೊಂಡು ಅವ್ರ ಎಫರ್ಟ್ ಇದ್ದರೆ ಮಾತ್ರ ಒಂದು ಚಿತ್ರ ಆಗುತ್ತೆ. ಹಾಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಪ್ರೊಡಕ್ಷನ್ನ ಅವರು ಮತ್ತು ಚೆಂಗಪ್ಪ ಸೇರಿ. ಥ್ಯಾಂಕ್ ಯು. ಇನ್ನೇನು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಅಪ್ಡೇಟ್ಗಳು ಕೊಡ್ತೀವಿ. ಮೊದಲಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಾರಿ, ಇಲ್ಲ, ಫಸ್ಟು ಅವ್ರ ಕತೆ ಹೇಳಿದರು. ಅದು ಅವನು ಯೂಶ್ವಲಿ ಸ್ಟ್ಯಾಂಡಪ್ ಕಾಮಿಡಿಯನ್. ಅವನಲ್ಲಿ ಏನು ಪೇಯ್ನ್ ಇರುತ್ತೆ, ನೀವು ಹೇಳ್ತಾ ಇದ್ರಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಅವ್ರಿಗೇನೋ ಬ್ಯಾಕ್ಗ್ರೌಂಡಲ್ಲಿ ಪೇಯ್ನ್ ಇರುತ್ತೆ, ಅವ್ರ ಮುಖದಲ್ಲಿ ನಗು, ಮನಸ್ಸಲ್ಲಿ ಏನೋ ಪೇಯ್ನ್ ಇರುತ್ತೆ ಅಂತ. 100% ಇಲ್ಲಿ ಆ ಥರದ್ದೇ ಒಂದು ಕ್ಯಾರೆಕ್ಟರ್ನ ಇವರು ಆ ಮೂವಿನ ಒಂದು ಇದು ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮಲ್ಲಿ ಏನೇ ನೋವಿದ್ರು ಆ ನೋವು ಕಾಣಿಸ್ತಲೇ ನಾನು ಹೊರಗಡೆ ಹೋಗಿ ನೊಬ್ಬರು ನಗ್ಸೋದಿದ್ದಿರಲ್ಲ, ತುಂಬ ಚಾಲೆಂಜ್. ಈಗ ನನ್ನ ಹಿಂದಿನ ಚಿತ್ರಗಳಲ್ಲಿ ಡೈಲಾಗ್ಸ್ಗಳನ್ನೆಲ್ಲ ನೋಡಿಕೊಂಡು ಆ ಥರ ಕಾಮಿಡಿ ಇಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಅಂದರೆ ಇಮಿಡಿಯೇಟಾಗಿ ಅವ್ರು ನಮ್ಮನ್ನು ನಗಿಸ್ತಾರೆ. ಅದು ತುಂಬ ಚಾಲೆಂಜಿಂಗ್. ನೆನ್ನೆ ಶೋ ನೋಡಿದಾಗ ನನಗೆ ಗೊತ್ತಾಯಿತು. ನಮ್ಮನ್ನು ಮಾತಾಡಿಸ್ತಾನೆ ನಮಗೆ ನಗು ಬರ್ತಿತ್ತು. ಅದು ಹೇಳಿದ್ನಲ್ಲ, ನೆನ್ನೆ ಪೇ ಮಾಡಿ ಹೋಗಿ ಕೂತ್ಕೊಂಡ್ವಿ. ಹಿಂದಿನ ಸಾಲಲ್ಲಿ ನಾವು ಕೂತಿದ್ದೆ. ಆಮೇಲೆ ಶೋ ಮುಗಿದ್ಮೇಲೆ ಹೇಳಿದ್ವಿ, ನಾವು ನಿಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಒಂದು ಮೂವಿ ಮಾಡ್ತಾಯಿದ್ವಿ, ನಿಮ್ದು ಏನಾದ್ರು ದಯವಿಟ್ಟು ಇನ್ಪುಟ್ಸ್ ಇದ್ದರೆ ಕೊಡಿ, ಮೂವಿನ ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಒಪ್ಕೊಂಡ್ರು ಪಾಪ ನಮ್ಮ ಮಾರೋಡಿ ಅಜಯ್ ರಾಧ. ತುಂಬಾ ಚೆನ್ನಾಗಿತ್ತು ಅವ್ರು ನೆನ್ನೆ ಶೋ. ನೀವು ದಯವಿಟ್ಟು ಖಂಡಿತವಾಗಿ ನೆಕ್ಸ್ಟ್ ಯಾವ್ದಾರು ಶೋ ಇದ್ದರೆ ಅವ್ರ ಶೋಗೆ ಹೋಗಿ. ಹಾಗೆ ನಮ್ಮ ಪತ್ತರದವ್ರದ್ದು ಶೋಗೆ ಹೋಗಿ. ಅವರು ತುಂಬ ನಾರ್ತ್ ಕರ್ನಾಟಕ ಅಷ್ಟೆಲ್ಲ ತುಂಬ ಜನಗಳನ್ನ ನಗಿಸ್ತಾರೆ. ಹಾಗೆ ಅವ್ರು ನಮಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ಈ ಚಿತ್ರದಲ್ಲಿ ಡೈಲಾಗ್ ಬರೆದಿದ್ದಾರೆ, ಅದನ್ನು ನನಗೆ ನೆಕ್ಸ್ಟ್ ಆ್ಯಕ್ಟ್ ಮಾಡಬೇಕು. ನೆಕ್ಸ್ಟ್ ವೀಕಲ್ಲಿ ಅದು ಶೂಟ್ ಇದೆ. ಅದು ಚಾಲೆಂಜಿಂಗ್ ಆಗಿದೆ. ಹೇಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಟ್ ಡೈರೆಕ್ಟ್ರು ಮಾಡಿಸ್ತಾನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಹೊಸ ಡೈರೆಕ್ಟ್ರ್ ಆದ್ರೂ ನಮಗೆ ಹಳೆ ಡೈರೆಕ್ಟ್ರ್ ಥರ ನನ್ನ ಹತ್ರ ಕೆಲಸ ತಗೋತಾನೆ. ನಾನೇನೇ ಆ್ಯಕ್ಟ್ ಮಾಡಿರಲಿಲ್ಲ ಸರ್, ಇನ್ನೊಂದು ಶಾರ್ಟ್ ತೆಗಿಬೇಕಂತ. ಸೊ ಅವನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ಕಾಣುತ್ತೆ. ಸೊ ಒಳ್ಳೇದಾಗಲಿ, ಚೆನ್ನಾಗಿ ಚಿತ್ರ ಮಾಡ್ತಾನೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ನಿಮ್ಮ ಇದೇ ಥರ ಸಪೋರ್ಟ್ ಮುಂದೆನೂ ಇರಲಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ. 2025 ನಮ್ಮ ಚಿತ್ರರಂಗಕ್ಕೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಬರಲಿ, ಹಿಟ್ ಆಗಲಿ, ಚಿತ್ರರಂಗ ತುಂಬ ಬ್ಯುಸಿ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು.